ರೆಕಮೆಂಡೇಶನ್ಸ್ ಅವರಿಗೆ ಕಳಿಸಿದ್ದಾರೆ. ಅದನ್ನಲ್ಲಿ ಏನು ಮುಖ್ಯವಾದಂಥದ್ದು ಏನಿದೆ ಅನ್ನೋದನ್ನ ನೋಡಿ ಅದನ್ನ ನಮ್ಮ ಕಮಿಷನರ್ ತಿಳಿಸಿದ್ದಾರೆ. ಅವ್ರಿಗೆ ಅದನ್ನ ಕಂಪ್ಲೈ ಮಾಡಿದ್ರೆ ಆಮೇಲೆ ಹಂತವಾಗಿ ಮಾಡೋದಕ್ಕೆ ಆಗ್ತದೆ. ಸರ್, ರಾಜ್ಯ ರಾಜಕಾರಣದ ವಿಚಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಸ್ವಲ್ಪ ಬೇಸರ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಅವರ ಮಾತುಗಳನ್ನು ನೋಡಿದಾಗ ಎಲ್ಲ ಹೇಳಿದ್ದಾಗಿದೆ, ಇನ್ನೇನಿಲ್ಲ ಹೇಳೋದು. ಅಲ್ಲ, ಅವರು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅಂದ್ರೆ ಅವರೇ ನಮಗೆ ಹೈಕಮಾಂಡ್. ಅವರ ಜೊತೆಯಲ್ಲಿ ರಾಹುಲ್ ಗಾಂಧಿ ಅವರು ಮತ್ತು ಸೋನಿಯಾ ಗಾಂಧಿ ಅವರು ನೇತೃತ್ವದಲ್ಲಿ ಇದ್ದಾರೆ. ಅವರೆಲ್ಲರೂ ಸೇರಿ ಏನ್ ತೀರ್ಮಾನ ಮಾಡ್ತಾರೆ ಅದೇ ಅಂತಿಮ. ಅದಕ್ಕಾಗಿ ಅವರು ಈ ಗೊಂದಲ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಹೇಳಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ಸರ್, ಇನ್ನೊಂದು ರಾಜಣ್ಣ ಅವರು 8 ಪುಟದ ಪತ್ರವನ್ನ ಹೈಕಮಾಂಡ್ಗೆ ಬರೆದಿರೋದನ್ನ ಯಾವ ತರ ನೋಡ್ತೀನಿ ಸರ್? ಯಾಕಂದ್ರೆ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಬರೆದಿದ್ದಾರೆ ಅವರು. ಅವ್ರು ಬರ್ದಿರೋದು ನಮ್ಗೆ ಯಾರಿಗೂ ತೋರಿಸಿಲ್ಲ. ನಾವು ಎಲ್ಲೋ ನೋಡ್ಲಿಲ್ಲ. ನಾನ್ ನೋಡಿಲ್ಲ. ನೋಡಿ ಅದನ್ನ ತಿಳ್ಕೊಂಡು ಆಮೇಲೆ ಹೇಳ್ತೀನಿ ಏನ್ ಬರ್ದಿದ್ದಾರೆ ಅಂತ. ಸೂಕ್ತ ಬಿಎಲ್ಎಗಳನ್ನ ನೇಮಕ ಮಾಡದ ಹಿನ್ನೆಲೆಯಲ್ಲೇ ವೋಟ್ ಚೋರಿ ಆಗಿದೆ. ಇನ್ನೂ ಕೆಲವು ಸ್ಥಾನಕ್ಕೆ ಗೆಲ್ತಿದ್ವಿ ನಾವು, ಕೆಲವು ಕಡೆ ಹಿನ್ನಡೆ ಆಗಿದೆ, ಇದೆಲ್ಲ ಬರ್ದಿದ್ದಾರೆ ಸರ್. ಅದೆಲ್ಲ ನಾನು ಡೀಟೇಲ್ ನೋಡಿ ಆಮೇಲೆ ಉತ್ತರ ಕೊಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.